ನಮಸ್ಕಾರ. ಇವತ್ತಿನ ವಿಡಿಯೋ ರಾಮದೇವ್ ಅಗರ್ವಾಲ್ ಮೋತಿಲಾಲ್ ಓಸ್ವಾಲ್ ಕಂಪನಿಯ ಓನರ್ ಅವರು ಏನು ಹೇಳುತ್ತಾರೆ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ರಾಮದೇವ್ ಅಗರ್ವಾಲ್ ಚೇರ್ಮನ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಬೌಟ್ ದಿ ಕರೆಂಟ್ ಮಾರ್ಕೆಟ್ ಸಿಚುವೇಶನ್. ರಾಮದೇವ್ ಅಗರ್ವಾಲ್ ಅವರು ಬಹಳ ದೊಡ್ಡ ಸಕ್ಸಸ್ಫುಲ್ ಇನ್ವೆಸ್ಟರ್. ಭಾರತದಲ್ಲಿ ಕಳೆದ 36 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ ನೆಟ್ ವರ್ತ್ 22,000 ಕೋಟಿ. ಇವತ್ತಿನ ಇಕಾನಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅಲ್ಲಿ ಅವರು ಹೇಳಿದಂತ ವಿಚಾರಗಳು ಈ ರೀತಿ ಇವೆ. ಅವುಗಳನ್ನು 1, 2 ಅಂತ ಹೇಳಿ ನಿಮಗೋಸ್ಕರ ಕ್ಲಾಸಿಫೈ ಮಾಡಿದ್ದೇನೆ. ನಂಬರ್ 1, ಅಗರ್ವಾಲ್ ಅವರ ಪ್ರಕಾರ ಜನವರಿ ಮಾರ್ಚ್ 2025 ಕ್ವಾರ್ಟರ್ ಒಂದಷ್ಟು ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು. ಆದರೆ ಅಕ್ಟೋಬರ್ ಡಿಸೆಂಬರ್ 2024 ಅಷ್ಟು ಚೆನ್ನಾಗಿದೆ ಅಂತ ಹೇಳಿಕ್ ಬರಲ್ಲ. ಮತ್ತೆ ಅವ್ರು ಹೇಳಿದ್ರು ಸ್ಲೋ ಡೌನ್ ಇದೆ ಡಿಮಾಂಡ್ ಫಾರ್ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್. ನಂಬರ್ 2, ರಾಮದೇವ್ ಅಗರ್ವಾಲ್ ಅವರು ಹೇಳಿದ್ರು ಮೊದಲು FIIಗಳು ದೊಡ್ಡ ಮಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಾ ಇರಬೇಕಾದ್ರೆ ನಮಗೊಂದಷ್ಟು ವರಿ ಇತ್ತು. ಅಂದಾಜು 1.5 lakh crore ವರ್ತನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಿಫ್ಟಿ 1700 ಪಾಯಿಂಟ್ ಜಸ್ಟ್ ಕೆಳಗಿದೆ ಲೈಫ್ ಟೈಮ್ ಹೈಯಿಂದ. ಸದ್ಯದ ಮಟ್ಟಿಗೆ FIIs ಸೆಲ್ಲಿಂಗ್ ಒಂದಷ್ಟು ಸ್ಟಾಪ್ ಆಗಿದೆ, ಮತ್ತೆ ಪುನಃ ರೀಸ್ಟಾರ್ಟ್ ಮಾಡಿದ್ದಾರೆ ಪರ್ಚೇಸ್ ಮಾಡಲಿಕ್ಕೆ. ಆದ್ದರಿಂದ ಸದ್ಯದ ಮಟ್ಟಿಗೆ ಭಾರತದ ವ್ಯಾಲ್ಯೂಯೇಷನ್ ಒಂದಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರಬಹುದು ಕರೆಕ್ಷನ್ ಆದ್ಮೇಲೆ. 3ನೆಯ ಪಾಯಿಂಟ್ ಅಗರ್ವಾಲ್ ಅವರು ಹೇಳಿರೋದು ಗ್ಲೋಬಲ್ ಸಿಸ್ಟಮ್ ನಲ್ಲಿ ಬೇಕಾದಷ್ಟು ಲಿಕ್ವಿಡಿಟಿ ಇದೆ, ಅದರಿಂದಾಗಿ ಮೇಜರ್ ಫಾಲ್ ಏನು ಆಗದೇ ಇರಬಹುದು ಮಾರುಕಟ್ಟೆಗೆ. ಆದರೆ 10% ಕರೆಕ್ಷನ್ ಅವಾಗ ಆಗ್ಬೋದು. 4ನೆಯ ಪಾಯಿಂಟ್, ಮುಂದಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಷೇರು ಮಾರುಕಟ್ಟೆಯಿಂದ ಲೋವರ್ ರಿಟರ್ನಿಗೆ ರೆಡಿ ಇರಬೇಕು. ಅಮೆರಿಕದಲ್ಲಿ ಮುಂದಿನ 10 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ 4ರಿಂದ 5% ವರೆಗೂ ಕೆಳಗೆ ಬೀಳುವಂತ ಸಾಧ್ಯತೆಗಳಿದ್ದಾವೆ. 5ನೆಯ ಪಾಯಿಂಟ್, ಮಾರುಕಟ್ಟೆ ಏನಾದರೂ ಚೇತರಿಕೆಯನ್ನು ಕಾಣಬೇಕು ಅಂತಂದ್ರೆ ಕಂಪನಿಗಳ ಕ್ವಾರ್ಟರ್ಲಿ ಪ್ರಾಫಿಟ್ ಗ್ರೋತ್ ಮೇಲಕ್ಕೆ ಹೋಗ್ಬೇಕು. ಪ್ರಾಫಿಟ್ ಗ್ರೋತ್ ಮೇಲಕ್ಕೆ ಹೋಯ್ತು ಅಂತಂದ್ರೆ ವಂಡರ್ಫುಲ್ ಸಿಚುವೇಶನ್. ಆದರೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಫರ್ದರ್ ಕರೆಕ್ಷನ್ ಆಗುವಂತದ್ದು ಸಾಧ್ಯತೆ ಇದೆ. However, due to strong domestic investments, markets have not fallen much. ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದಷ್ಟು ಹಣವನ್ನು ವಿಗರಸ್ ಆಗಿ ಮಾರುಕಟ್ಟೆಯಲ್ಲಿ ಹಾಕ್ತಾ ಇರೋದ್ರಿಂದ ಮಾರುಕಟ್ಟೆ ಜಾಸ್ತಿ ಕೆಳಗೆ ಬಿದ್ದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಈಗ 6ನೆಯ ಪಾಯಿಂಟ್ ಮಾತಾಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಇದನ್ನ ನೋಟ್ ಮಾಡ್ಕೋತಾರೆ ಅಂತ ತಿಳ್ಕೊತೀನಿ. ಅವ್ರು ಹೇಳ್ತಾರೆ ಹಲವು ಕಂಪನಿಗಳನ್ನು ಬ್ರೂಯಿಸ್ ಬ್ಲೂ ಚಿಪ್ಸ್ ಅಂತ ಕರೀಬಹುದು. ಅಂದರೆ ಅಂತಹ ಕಂಪನಿಗಳಲ್ಲಿ ಒಂದು ಸಣ್ಣ ಟ್ರಬಲ್ ಇದೆ, ನಾಟ್ ಎಂಟೈರ್ಲಿ ಬಿಕಾಸ್ ಆಫ್ ದೇರ್ ಓನ್ ಡೂಯಿಂಗ್. ಉದಾಹರಣೆ ಕೊಡ್ತಾ ಇದ್ದಾರೆ ಏಷ್ಯನ್ ಪೇಂಟ್ ಮತ್ತು ಡಿಮಾರ್ಟ್ ಗೆಟಿಂಗ್ ಬ್ರೂಯಿಸ್ ಬಟ್ ದೇ ಆರ್ ಅಥೆಂಟಿಕ್ ಬ್ಲೂ ಚಿಪ್ಸ್. ಹಲವಾರು ಬ್ಲೂ ಚಿಪ್ ಕಂಪನಿಗಳು ತಮ್ಮ ಲೈಫ್ ಟೈಮ್ ಹೈಯಿಂದ 50% ವರೆಗೂ ಕುಸಿತವನ್ನು ಕಂಡಿವೆ. ಮೋತಿಲಾಲ್ ಓಸ್ವಾಲ್ ಅವರ ಪ್ರಕಾರ ಒಂದು ಕಂಪನಿಗೆ ಬ್ಲೂ ಚಿಪ್ ಅಂತ ಕರಿಬೇಕಾದ್ರೆ ಅದು ಟಾಪ್ 50 ನಿಫ್ಟಿ ಕಂಪನೀಸ್ ಇರಬೇಕು, ಪ್ಲಸ್ ಟಾಪ್ 250 ಕಂಪನಿ, ಮತ್ತೆ ಜನರೇಟ್ ಮಾಡಬೇಕು ಆವರೇಜ್ 20% ROE ರಿಟರ್ನ್ ಆನ್ ಈಕ್ವಿಟಿ ಫಾರ್ ದ ಲಾಸ್ಟ್ 10 years. ಅಂದರೆ ಭಾರತದಲ್ಲಿ 107 ಕಂಪನಿಗಳನ್ನು ಬ್ಲೂ ಚಿಪ್ ಅಂತ ಕರೀಬಹುದು ಔಟ್ ಆಫ್ ದಿ 250. ಕ್ಲಾಸಿಕಲ್ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ಬ್ರೂಯಿಸ್ ಬ್ಲೂ ಚಿಪ್ಸ್ ಅಂತಂದ್ರೆ ಮಹೀಂದ್ರ ಮತ್ತು ಭಾರತಿ ಏರ್ಟೆಲ್, ಮತ್ತು ಇಂದು ಅದು ವೇಗದಿಂದ ಮುಂದಕ್ಕೆ ಹೋಗ್ತಾ ಇದೆ. ರಾಮದೇವ್ ಅಗರ್ವಾಲ್ ಅವರು ತಮ್ಮ ಇಂಟರ್ವ್ಯೂನಲ್ಲಿ ಮುಂದಕ್ಕೆ ಹೇಳ್ತಾರೆ ಸದ್ಯದ ಮಟ್ಟಿಗೆ 10ರಿಂದ 11 ಕಂಪನಿಗಳು 30%ಗಿಂತ ಆಲ್ ಟೈಮ್ ಹೈಯಿಂದ ಒಂದಷ್ಟು ಕರೆಕ್ಷನ್ ಅನ್ನು ಕಂಡಿದ್ದಾವೆ. ಮತ್ತೆ ಆ ಕಂಪನಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಗುರುತಿಸಿ ತೆಗೆದುಕೊಳ್ತೇವೆ ಅಂತಂದ್ರೆ ಅವುಗಳಲ್ಲಿ ಜಾಸ್ತಿ ಲಾಭವನ್ನು ನಾವು ನಿರೀಕ್ಷೆ ಮಾಡಬಹುದು. ಉದಾಹರಣೆ ಕೊಡ್ತಾ ಇದ್ದಾರೆ 2 or 3 ಅದಾನಿ ಕಂಪನೀಸ್. ಏಷ್ಯನ್ ಪೇಂಟ್ 30ರಿಂದ 33% ಕೆಳಗಿದೆ, ಅವೆನ್ಯೂ ಸೂಪರ್ ಮಾರ್ಟ್ 30ರಿಂದ 33%, ಟಾಟಾ ಎಲಾಕ್ಸಿ 40 to 45% ಡೌನ್ ಇದೆ, ಮತ್ತು ಬರ್ಜರ್ ಪೇಂಟ್ ಕೂಡ 32ರಿಂದ 38% ಡೌನ್ ಇದೆ. ಯಾವುದಾದ್ರೂ ಒಂದು ಕಂಪನಿ ಸದ್ಯಕ್ಕೆ 50%ಗಿಂತಲೂ ಜಾಸ್ತಿ
ಕುಸಿದಿದೆ ಅಂತಂದ್ರೆ ಅದು ಬಹಳ ಪ್ರಮುಖ ಆಗುತ್ತೆ. ಸದ್ಯದ ಮಟ್ಟಿಗೆ ಕೆಲವು ಅದಾನಿ ಕಂಪನಿಗಳು 50%ಗಿಂತ ಜಾಸ್ತಿ ಕೆಳಗೆ ಬಿದ್ದಿದ್ದಾವೆ. ಮತ್ತೆ ಬೇರೆ ಯಾವ ಕಂಪನಿಗಳಲ್ಲೂ ಆ ತರದ ಫೆನಾಮಿನ ಕಾಣ್ತಾ ಇಲ್ಲ. ಯಾವುದಾದ್ರೂ ಒಂದು ಷೇರು 50ರಿಂದ 70% ಕೆಳಗೆ ಬಿದ್ದಿದೆ ಅಂತಂದ್ರೆ ಅದರ ವ್ಯಾಲ್ಯೂಯೇಷನ್ಸ್ ಅಟ್ರಾಕ್ಟಿವ್ ಆಗುತ್ತೆ ಮತ್ತು ಒಂದಲ್ಲ ಒಂದಿನ ಅದು ಅದರ ಒರಿಜಿನಲ್ ಪ್ರೈಸ್ ಹೋಗ್ಬೇಕು ಅಂತಂದ್ರೆ ಆಗ ಡಬಲ್ ಆಗುತ್ತೆ. 100 ರೂಪಾಯಿ ಷೇರು 50 ರೂಪಾಯಿ ಆದಾಗ ಆ ಬ್ಲೂ ಚಿಪ್ ಮುಂದಿನ ದಿನಗಳಲ್ಲಿ ಪುನಃ 100ಗೆ ಹೋಗುತ್ತೆ. ಅಂದರೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಹೂಡಿದ ಹೂಡಿಕೆದಾರರಿಗೆ. ನೀವು ಹೂಡಿಕೆ ಮಾಡಿದ ಯಾವುದಾದ್ರೂ ಒಂದು ಷೇರು 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತಂದ್ರೆ 40% ರಿಟರ್ನ್ಸ್ ಪರ್ ಆನಮ್ ಬಂದಾಗಾಯ್ತು. 3 ವರ್ಷದಲ್ಲಿ ಆಯ್ತು ಅಂತಂದ್ರೆ ಅಂದಾಜು 25% ಬಂದ ಹಾಗೆ, ಮತ್ತು 4 ವರ್ಷದಲ್ಲಿ ಡಬಲ್ ಆಯ್ತು ಅಂತಂದ್ರೆ 18% ಪರ್ ಆನಮ್ ರಿಟರ್ನ್ಸ್ ಬಂದಾಗಾಯ್ತು. ಅಗರ್ವಾಲ್ ಅವರ ಹೇಳಿಕೆ ಏನು ಅಂತಂದ್ರೆ ಹೂಡಿಕೆದಾರರು ಇಂತಹ ಬ್ಲೂ ಚಿಪ್ ಅನ್ನ ಹುಡುಕ್ತಾ ಇರಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಮಟ್ಟಿಗೆ ಕೆಳಗೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಇದರ ವ್ಯಾಲ್ಯೂಯೇಷನ್ಸ್ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಮತ್ತು ಮೇಲಕ್ಕೆ ಹೋಗುವಂತಹ ಸಂಭವಗಳು ಅತಿ ಜಾಸ್ತಿ. ಈಗ ಒಂದು ಅನೌನ್ಸ್ಮೆಂಟ್. IPOಗಿಂತ ಮೊದಲೇ ಅನ್ಲಿಸ್ಟೆಡ್ ಷೇರುಗಳನ್ನು ಕೊಳ್ಳುವುದು ಹೇಗೆ? ಲೈವ್ ಡಿಸ್ಕಷನ್ ಯೂಟ್ಯೂಬ್ನಲ್ಲಿ ಎಲ್ಲಾ ಚಾನೆಲ್ ಮೆಂಬರ್ಸಿಗೆ ಇವತ್ತು ಮಂಗಳವಾರ 10ನೇ ತಾರೀಕು ಡಿಸೆಂಬರ್ ರಾತ್ರಿ 9:15 ನಮ್ಮ ಎಲ್ಲಾ ಚಾನೆಲ್ ಮೆಂಬರ್ಸಿಗೆ. ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ನೀವು ಬಂದ್ರೆ ಸಾಕಾಗೋದಿಲ್ಲ, ಸ್ನೇಹಿತರನ್ನು ಒಟ್ಟಿಗೆ ಕರ್ಕೊಂಡು ಬನ್ನಿ. ರಾಮದೇವ್ ಅಗರ್ವಾಲ್ ಅವರ ಇಂಟರ್ವ್ಯೂನಲ್ಲಿ ಅದೇನು ಸಾರಾಂಶ ಇತ್ತೋ ಅದನ್ನು ಕೆಲವು ವಾಕ್ಯಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಬರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆದರೆ ಜನರಿಗೆ ಅರ್ಜೆಂಟ್ ಆಗಿ ಕ್ವಿಕ್ ಆಗಿ ಹಣ ಮಾಡಬೇಕು ಅಂತ ಆಸೆ ಇದೆ. ಕ್ವಿಕ್ ಮನಿ ಮಾರುಕಟ್ಟೆಯಲ್ಲಿ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಇನ್ನು ಮುಂದಿನ 5 ವರ್ಷಗಳಲ್ಲಿ ಮಾರುಕಟ್ಟೆ 3 ಪಟ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕಿಲ್ಲ ಹಿಂದಿನ ದಿನಗಳ ಹಾಗೆ. ಆದರೆ ಆಲ್ಮೋಸ್ಟ್ ಟ್ವೈಸ್ ಅಥವಾ 2 ಟೈಮ್ಸ್ ಆಗೋದಂತೂ ಖಚಿತ ಅನ್ನುವಂಥದ್ದು ರಾಮದೇವ್ ಅಗರ್ವಾಲ್ ಅವರ ಹೇಳಿಕೆ. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ರಾಮದೇವ್ ಅಗರ್ವಾಲ್ ಅವರು ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಕೆಲವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬಹಳ ಕೆಳಗೆ ಹೋಗಿದ್ದಾವೆ, ಬೀಟನ್ ಡೌನ್ ಬ್ಲೂಯಿಶ್ಡ್ ಬ್ಲೂ ಚಿಪ್ಸ್. ಆದ್ದರಿಂದ ಅವುಗಳನ್ನು ಕೊಂಡರೆ ಮುಂದಿನ 3 ರಿಂದ 5 ವರ್ಷದಲ್ಲಿ ಒಂದು ಒಳ್ಳೆಯ ಸ್ಕೋಪು ಮತ್ತು ರ್ಯಾಲಿಯನ್ನು ಕಾಣಲಿಕ್ಕೆ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.